ದಿ ದಾವಣಗೆರೆ ಹರಿಹರ ಅರ್ಬನ್ ಸಹಕಾರ ಬ್ಯಾಂಕ್ ನಿಯಮಿತದ 2025-26ನೇ ಸಾಲಿನ 54ನೇ ವಾರ್ಷಿಕ ಮಹಾಸಭೆ ಇಂದು ನಡೆಸಲಾಯಿತು. ದಾವಣಗೆರೆ ನಗರದ ತ್ರಿಶೂಲ್ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಬ್ಯಾಂಕ್ನ ಅಧ್ಯಕ್ಷರಾದ ಮುರುಗೇಶ್ ಆರಾಧ್ಯ ಉದ್ಘಾಟಿಸಿದರು. ಮಹಾಸಭೆಯಲ್ಲಿ ಬ್ಯಾಂಕಿನ 2025-26ನೇ ಸಾಲಿನ ವಾರ್ಷಿಕ ವರದಿ, ಲೆಕ್ಕಪತ್ರಗಳು ಹಾಗೂ ಬ್ಯಾಂಕಿನ ಆರ್ಥಿಕ ಪ್ರಗತಿ ಕುರಿತು ಸದಸ್ಯರಿಗೆ ಮಾಹಿತಿ ನೀಡಲಾಯಿತು. ನಂತರ ಮಾತನಾಡಿದ ಮುರುಗೇಶ್ ಆರಾಧ್ಯ ಅವರು, ಕಳೆದ 54 ವರ್ಷಗಳಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಬ್ಯಾಂಕ್ ಆಧುನಿಕ ಬ್ಯಾಂಕಿಂಗ್ ಸೇವೆಗಳಾದ ಯುಪಿಐ, ಮೊಬೈಲ್ ಬ್ಯಾಂಕಿಂಗ್, ಐಎಂಪಿಎಸ್, ಆರ್ಟಿಜಿಎಸ್, ಎನ್ಇಎಫ್ಟಿ, ಎಟಿಎಂ, ಪಿಒಎಸ್, ಇ-ಕಾಮರ್ಸ್, ಕ್ಯಾಶ್ ಡೆಪಾಸಿಟ್ ಹಾಗೂ ಎನ್ಎಸಿಎಚ್ ಸೇರಿದಂತೆ ವಿವಿಧ ಡಿಜಿಟಲ್ ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ತಂತ್ರಜ್ಞಾನಾಧಾರಿತ ಸೇವೆಗಳನ್ನು ವಿಸ್ತರಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದರು. ಜೊತೆಗೆ ಬ್ಯಾಂಕ್ನ ಅಭಿವೃದ್ಧಿಗೆ ಸದಸ್ಯರ ಸಹಕಾರವೇ ಪ್ರಮುಖ ಶಕ್ತಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪರಿಣಾಮಕಾರಿ ಹಾಗೂ ಗ್ರಾಹಕ ಸ್ನೇಹಿ ಸೇವೆಗಳನ್ನು ನೀಡುವ ಮೂಲಕ ಬ್ಯಾಂಕ್ ಅನ್ನು ಮತ್ತಷ್ಟು ಬಲಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇದೇ ವೇಳೆ ಪ್ರತಿ ವರ್ಷದಂತೆ ಬ್ಯಾಂಕ್ನ ವತಿಯಿಂದ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಈ ಬಾರಿ ನಾಗಮ್ಮ ಕೇಶವಮೂರ್ತಿ ಶ್ರವಣದೋಷ ಆಶ್ರಮಕ್ಕೆ 5 ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷರು, ನಿರ್ದೇಶಕ ಮಂಡಳಿ ಸದಸ್ಯರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಸಿಬ್ಬಂದಿ ಹಾಗೂ ನೂರಾರು ಸದಸ್ಯರು ಉಪಸ್ಥಿತರಿದ್ದರು. ಕುಮಾರಸ್ವಾಮಿ ಅವರು ನಮ್ಮ ಬ್ಯಾಂಕಿನ 50 ವರ್ಷಗಳ ಸುವರ್ಣ ಮಹೋತ್ಸವಕ್ಕೆ ಬಂದು ಇದೇ ವೇದಿಕೆಯಲ್ಲಿ ಉತ್ತಮವಾದ ಉಪನ್ಯಾಸ ಮತ್ತು ಸಂದೇಶವನ್ನು ಕೊಟ್ಟಿದ್ದು, ಆ ಕೀರ್ತಿಶೇಷರಾದ ಅವರು ಕಳಿಸಿದ್ರು. ಮಕ್ಕಳಲ್ಲಿ ಸ್ವಲ್ಪ ಬೇಗ ಕಳಿಸಿದ್ದಾರೆ. ಒಂದು ಗಂಟೆಗೆ ಬಂದರು, ಎಲ್ಲ ಬಂದು ಮಕ್ಕಳು ನೋಡಿ ಅವರು ಆ ತಕ್ಷಣಕ್ಕೆ ನಾವು 1 ವರ್ಷ ರೂಪಾಯಿ 2025-26ನೇ ಸಾಲಿನ ವರದಿಯನ್ನು ತಮ್ಮ ಮುಂದೆ ಮಂಡಿಸುವುದಕ್ಕಿಂತ ಮುಂಚಿತವಾಗಿ ಇಂದಿನ ಸಭೆ ಮತ್ತು ಇವತ್ತಿನ ಸಭೆಯ ನಡುವೆ ಅಂತರದಲ್ಲಿ ಅನೇಕ ನಮ್ಮ ಮಾನ್ಯರು, ನಮ್ಮ ಸದಸ್ಯರು ಮರಣ ಹೊಂದಿದ್ದಾರೆ. ಈಗಾಗಲೇ ನಾವೆಲ್ಲರೂ ಕೂಡ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೇವೆ. ಆದರೂ ಕೂಡ ನನ್ನ ಅಧ್ಯಕ್ಷೀಯ ಭಾಷಣದಲ್ಲಿ ನಾನು ಕೂಡ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಪರವಾಗಿ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸುತ್ತಾ 2025-26ನೇ ಸಾಲಿನ ವರದಿಯನ್ನು ತಮ್ಮ ಮುಂದೆ ಮಂಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ದಾವಣಗೆರೆ ಹರಿಹರ ಅರ್ಬನ್ ಸಹಕಾರ ಬ್ಯಾಂಕು ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿ ಆಡಳಿತದಲ್ಲಿ ದಕ್ಷತೆಯನ್ನು ತೋರಿಸಿ ಈ ನಗರಕ್ಕೆ, ಕೇವಲ ಭಾರತ ನಮ್ಮ ದಾವಣಗೆರೆ ನಗರಕ್ಕೆ ಅಷ್ಟೇ ಅಲ್ಲ, ಜಿಲ್ಲೆಯಲ್ಲೇ ಇವತ್ತು ಒಂದು ಪ್ರತಿಷ್ಠಿತ ಅರ್ಬನ್ ಸಹಕಾರ ಬ್ಯಾಂಕ್ ಆಗಿ ಇವತ್ತೆಲ್ಲ ನಿಮ್ಮ ಪ್ರೀತಿಯ ಪಾತ್ರಕ್ಕೆ ಗೌರವವಾಗಿ ನಾವಿವತ್ತು ನಿಮ್ಮ ಮುಂದೆ ಹೆಮ್ಮೆಯಿಂದ ನಿಂತಿದ್ದೇನೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಳೆದ ವರ್ಷ ಮಾಸಿಕ ಸಭೆಯಲ್ಲಿ ನಾನು ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದೆ. ಮುಂಬರುವ ವಾರ್ಷಿಕ ಮಹಾಸಭೆಯಲ್ಲಿ ನಾವು 500 ಕೋಟಿ ಠೇವಣಿಯನ್ನು ದಾಟ್ತೇವೆ ಅಂತೇಳಿ. ಖಂಡಿತವಾಗ್ಲೂ ಇವತ್ತು ನಾವು 500 ಕೋಟಿಯನ್ನು ದಾಟಿ ಇವತ್ತು 509 ಕೋಟಿಯಷ್ಟು ಠೇವಣಿಯನ್ನು ನಾವು ಸಂಗ್ರಹ ಮಾಡಿದ್ದೇವೆ. ಅಂದರೆ ಇದಕ್ಕೆ ನಮ್ಮ ಗ್ರಾಹಕರು, ನಮ್ಮ ಸದಸ್ಯರು, ನಮ್ಮ ಠೇವಣಿದಾರರು ನಮ್ಮ ಮೇಲೆ ಎಷ್ಟು ವಿಶ್ವಾಸವನ್ನು ಇಟ್ಟಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಗೊತ್ತಾಗುತ್ತೆ. ಯಾವತ್ತೂ ಕೂಡ ನಿಮ್ಮ ನಂಬಿಕೆಗೆ, ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡ್ತೇವೆ. ಆಡಳಿತ ಮಂಡಳಿಯವರು ಯಶಸ್ವಿಯಾಗಿ ಈ ಬ್ಯಾಂಕ್ನ ಕೇವಲ ಇವತ್ತು 500 ಕೋಟಿ ಅಷ್ಟೇ ಅಲ್ಲ, ಇದು ಒಂದು 1000 ಕೋಟಿ ರೂಪಾಯಿ ಠೇವಣಿಯ ದೊಡ್ಡ ಬ್ಯಾಂಕ್ ಆಗಿ ಪರಿವರ್ತನೆ ಆಗಬೇಕು. ನಮ್ಮ ಸದಸ್ಯರಿಗೆ, ನಮ್ಮ ಗ್ರಾಹಕರಿಗೆ, ನಮ್ಮ ಠೇವಣಿದಾರರಿಗೆ ಇದರ ಅನುಕೂಲತೆ ಸಿಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲ ಕೆಲಸ ಕಾರ್ಯವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇದಷ್ಟೇ ಅಲ್ಲ, ನಾವು ಆಧುನಿಕತೆಯಲ್ಲೂ ಕೂಡ
ಇವತ್ತು ಆಧುನಿಕತೆಯ ಪೈಪೋಟಿ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. UPI ಪ್ಲಾಟ್ಫಾರ್ಮ್ನ ಮೊದಲನೇ ಬ್ಯಾಂಕ್ ದಾವಣಗೆರೆಯಲ್ಲಿ ಯಾವ್ದಾರು ಅದು ಕಾರ್ಯನಿರ್ವಹಿಸು ಅಂದರೆ ದಾವಣಗೆರೆ ಹರಿಹರ ಅರ್ಬನ್ ಸಹಕಾರ ಬ್ಯಾಂಕ್ ಅಂತ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಮುಂದೆ ಈ ವಿಷಯನ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಪ್ರತಿ ಸುಮಾರು ಆನ್ಲೈನ್ ಟ್ರಾನ್ಸಾಕ್ಷನ್ ಇವತ್ತು ನಾವು ಮಲಗಿದ್ರು ಕೂಡ ಬ್ಯಾಂಕು 24/7 ಕೆಲಸ ಮಾಡ್ತಾ ಇರ್ತದೆ. ರಾತ್ರಿ ಇರ್ಬೋದು, ಹಗಲಿರ್ಬೋದು, ಆನ್ಲೈನ್ ಟ್ರಾನ್ಸಾಕ್ಷನ್ನು ಪ್ರತಿನಿತ್ಯ ನಮ್ಮಲ್ಲಿ ಸರಿಸುಮಾರು ಒಂದು 30 ರಿಂದ 40 ಲಕ್ಷದಷ್ಟು ಆನ್ಲೈನ್ ಟ್ರಾನ್ಸಾಕ್ಷನನ್ನು ನಾವೀಗ ನಮ್ಮ ಗ್ರಾಹಕರಿಗೆ, ನಮ್ಮ ಸದಸ್ಯರಿಗೆ ಒದಗಿಸ್ಕೊಟ್ಟಿದ್ದೇವೆ. ಮತ್ತು ಪ್ರತಿ ಶಾಖೆ ಮುಂದೆ ಕೂಡ ನಾವು ವ್ಯವಸ್ಥಿತವಾಗಿ ನಮ್ಮ ATMನ ಅಳವಡಿಸಿ ಆ ATM ಕೂಡ ನಮ್ಮ ATM ಮಿಷಿನ್ಗಳಿದ್ದಾವೆ ಎಲ್ಲ ಶಾಖೆ ಮುಂದೆ ಕೂಡ ವ್ಯವಸ್ಥಿತವಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಪ್ರತಿನಿತ್ಯ ಸರಿಸುಮಾರು 40 ರಿಂದ 50 ಲಕ್ಷದಷ್ಟು ನಮ್ಮ ATMನಲ್ಲೇ ನಮಗೆ ಒಂದು ವ್ಯವಹಾರ, ನಮ್ಮ ಬ್ಯಾಂಕಿನ ವ್ಯವಹಾರ ಆಗ್ತಾ ಇದೆ. ಅಷ್ಟು ವ್ಯವಸ್ಥಿತವಾಗಿ ನಾವು ಬರೀ ವಿಡ್ರಾಯಿಂಗ್ ಅಷ್ಟೇ ಅವಕಾಶ ಮಾಡಿಲ್ಲ. ನಾವು CDM ಟೆಕ್ನಾಲಜಿ ಮಿಷಿನ್ ಹಾಕಿ ಬೇರೆ ಬ್ಯಾಂಕಿನ ಹಣವನ್ನು ಕೂಡ ಅಲ್ಲಿ ತುಂಬುವಂಥ ವ್ಯವಸ್ಥೆಯನ್ನು ನಮ್ಮ ಸದಸ್ಯರಿಗೆ, ನಮ್ಮ ಗ್ರಾಹಕರಿಗೆ ನಾವು ಒದಗಿಸ್ಕೊಟ್ಟಿದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಬ್ಯಾಂಕಿನ ಎಲ್ಲ ಸದಸ್ಯರುಗಳಿಗೆ ನಾವು ಏನು ಆರಾಧ್ಯ ಆಯುಷ್ಮಾನ್ ನಿಧಿಯನ್ನು ನಾವು ಸ್ಥಾಪನೆ ಮಾಡಿದ್ವಿ ನಾನು ಬಂದ 9 ವರ್ಷದಲ್ಲಿ. ನಾನು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ, ಇವತ್ತು 1973 ಇಸ್ವಿಯಲ್ಲಿ ಕೇವಲ 60,000 ಶೇರ್ ಬಂಡವಾಳದಲ್ಲಿ ಪ್ರಾರಂಭ ಆದಂಥ ಒಂದು ಈ ಬ್ಯಾಂಕು 73ರಲ್ಲಿ ಕೇವಲ 274 ರೂಪಾಯಿಯಷ್ಟು ಲಾಭ ಗಳಿಸಿದೆ.